ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರದರ್ ಬಾಟಕ್ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ, ಅದರಲ್ಲೂ ಏನಪ್ಪ ಅಂದರೆ ಮೇಯ್ನ್ ಅಪ್ಪರ್ ಶಾಫ್ಟು ಮತ್ತು ಕ್ರ್ಯಾಂಕ್ ರಾಡನ್ನು ಯಾವ ರೀತಿ ಈಸಿ ಮೆಥಡಲ್ಲಿ ಚೇಂಜ್ ಮಾಡೋದು ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿನ ಅದು ಸ್ಟೆಪ್ ಬೈ ಸ್ಟೆಪ್ಪು ಈಸಿ ಮೆಥಡಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾಗಿ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಒಳ್ಳೆಯ ಒಂದು ಇನ್ಫಾರ್ಮೇಷನ್ನು ಪ್ಲಸ್ ಒಳ್ಳೆ ಈಸಿ ಮೆಥಡಲ್ಲಿ ನೀವು ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಯಾವ್ಯಾವ ಪಾರ್ಟ್ನ ಯಾವ ರೀತಿ ನಾವು ಅಸೆಂಬಲ್ ಮಾಡ್ಕೊಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ಹಾಗಾಗಿ ನಾನು ಹೇಳ್ತಾ ಇರ್ತದ್ದು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬೇಡಿ ಅಂತೇಳಿ. ಅದರಲ್ಲೂ ಎಸ್ಪೆಷಲಿ ಹೊಸಬರಿಗಂತೂ ತುಂಬ ಒಳ್ಳೆ ವಿಡಿಯೋ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಮುಂಚೆಯಿಂದ ಅದೇ ಹೇಳ್ತಾ ಇರೋದು, ಯಾಕಂದರೆ ನಾವು ಏನು ಪ್ರಾಕ್ಟಿಕಲಾಗಿ ಮಾಡಿರ್ತೀವಲ್ಲ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ಇದರಲ್ಲಿ ನಾವು ಈ ಮಿಷಿನ್ ಏನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ನಿಮಗೆ ನಮಗೆ ಅಪ್ಪರ್ ಶಾಫ್ಟು ಮತ್ತು ಕ್ರ್ಯಾಂಕ್ ರಾಡ್ ಎರಡೂ ಡ್ಯಾಮೇಜ್ ಆಗಿದೆ, ಅಂದರೆ ಆ ವಾರ್ನ್ ಔಟ್ ಆಗಿದೆ. ಸೊ ಅದನ್ನು ನಾನು ತೆಗೆದು ಮತ್ತು ಹೊಸ ಪಾರ್ಟ್ನ ಅದೇ ರೀತಿ ಫಿಕ್ಸ್ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಇದು ಮೇ ಬಿ ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗ್ಬೋದು ಸ್ನೇಹಿತರೆ, ಯಾಕಂದರೆ ತುಂಬ ಲೆಂತ್ ಪ್ರೋಸೆಸ್. ಯಾಕಂದರೆ ಇದು 2 ಭಾಗಗಳಾಗಿ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಏನಕ್ಕೆ ಅಂದರೆ ಫುಲ್ ಒಂದೇ ವಿಡಿಯೋ ಲೆಂತ್ ಆದರೆ ನಿಮಗೆ ಏನೂ ಅರ್ಥ ಆಗದೆ ಇರ್ಬೋದು ಮತ್ತು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಾನು ಏನೇ ತೋರಿಸಿದ್ರು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಈಸಿಯಾಗಿ ಅರ್ಥ ಆಗೋವಂಥ ರೀತಿಯಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಈ ವಿಡಿಯೋ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಉಳಿದಂಥ ಭಾಗನ ನಾನು ಪಾರ್ಟ್ 2 ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋಲಿ ನೀವು ಹಲವಾರು ಇಮೇಜಸ್ನ ಆಲ್ರೆಡಿ ಇವಾಗ ನೋಡ್ತಾ ಬಂದಿದ್ದೀರಿ. ಸೊ ಇದರಲ್ಲಿ ನೋಡ್ತಾ ಇದ್ರಿ ನೋಡಿ, ಆ ಶಾಫ್ಟಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆ ಮತ್ತು ಕ್ರ್ಯಾಂಕ್ ರಾಡ್ ಯಾವ ರೀತಿ ಡ್ಯಾಮೇಜ್ ಆಗಿದೆ ಪ್ರತಿಯೊಂದನ್ನು ನಿಮ್ಗೆ ತೋರಿಸ್ತಿದ್ದೀನಿ. ಮತ್ತು ಉಕ್ಸೆಟ್ ಟೈಮಿಂಗಿಂದ ಹಿಡಿದು ಉಕ್ಸೆಟ್ ಡ್ರೈವು ಪ್ರತಿಯೊಂದರ ಬಗ್ಗೆನೂ ಸಹ ನಿಮಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಈ ಒಂದು ವಿಡಿಯೋನ ಹೆಚ್ಚಾಗಿ ನಿಮ್ಮ ಸ್ನೇಹಿತರಲ್ಲೂ ಹಾಗೆ ನಿಮ್ಮ ಜೂನಿಯರ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆಲ್ಲರಿಗೂ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಒಂದು ವೇಳೆ ನಮ್ಮ ಫೇಸ್ಬುಕ್ಕಲ್ಲಿ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡೋದನ್ನು ಮರೆಯಬೇಡಿ. ಬನ್ನಿ ನಾವು ವಿಡಿಯೋದ ಬಗ್ಗೆ ನೋಡೋಣ ಸ್ನೇಹಿತರೆ. ಇನ್ನು ನಾವು ವಿಡಿಯೋನ ಶುರು ಮಾಡಿದ್ದೀವಿ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ, ನಾವು ಮಿಷಿನ್ನ ತೊಗೊಂಡಿದ್ದೀವಿ, ಅಂದರೆ ನಮ್ಮ ವರ್ಕ್ಶಾಪ್ ತೊಗೊಂಡಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಿ, ಫಸ್ಟೇ ಕೆಲವೊಂದು ಇಮೇಜಸ್ನ ನಿಮಗೆ ತೋರಿಸಿದ್ದೀನಿ. ಸೊ ಇದರಲ್ಲಿ ಕ್ರ್ಯಾಂಕ್ ರಾಡು ಮತ್ತು ಮೇನ್ ಶಾಫ್ಟು ಅಂದರೆ ಅಪ್ಪರ್ ಶಾಫ್ಟು ಇದೇ ನಮ್ಗೆ ಡ್ಯಾಮೇಜ್ ಆಗಿದ್ದು. ಅದನ್ನು ನಾವು ಫಸ್ಟು ತಗೊಂಡು ಆಮೇಲೆ ಉಳಿದಿದ್ದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಆಲ್ರೆಡಿ ನಾನು ಔಟ್ರ್ ಪಾರ್ಟ್ಸ್ನೆಲ್ಲ ಆಲ್ಮೋಸ್ಟ್ ಎಲ್ಲ ತೆಗೆದಿದ್ದೀನಿ. ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇನ್ ಶಾಫ್ಟ್ ಹೊರಗಡೆ ತೆಗೆಯೋದನ್ನ ನಾನು ಮೊದಲಿಂದ ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಬೇಸಿಕ್ ಆಗಿರ್ತಕ್ಕಂಥದ್ದನ್ನೆಲ್ಲ ನಾನು ತೆಗೆಯೋದನ್ನೆಲ್ಲ ಏನು ತೋರಿಸೋಕೆ ಹೋಗಲ್ಲ, ಯಾಕಂದರೆ ಅನ್ನೆಸೆಸರಿ ನಿಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ನಿಮಗೆ ಏನು ಇಂಪಾರ್ಟೆಂಟ್ ಬೇಕೋ ಅದನ್ನು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವಾಗ ಇದರಲ್ಲಿ ಇಂಪಾರ್ಟೆಂಟು ಮೇನ್ ಶಾಫ್ಟ್ ತೆಗೆಯೋದು, ಅದನ್ನು ನಿಮಗೆ ತೋರಿಸ್ಬೇಕು. ಸೊ ಅದು ಇಂಪಾರ್ಟೆಂಟ್ ಇರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 1 by 1 ಒಂದೊಂದೇ ತೊಗೊಳ್ಳೋಣ. ಏನಿಲ್ಲ, ಆ ಸ್ಕ್ರೂಸ್ ಎಲ್ಲ ಲೂಸ್ ಆದಮೇಲೆ ಈ ಕಡೆಯಿಂದ ಏನಾದರೂ ಒಂದು ರಾಡ್ ತೊಗೊಂಡು ಸ್ವಲ್ಪ ಲೈಟಾಗಿ ನಿಧಾನವಾಗಿ ಹೊಡ್ಕೊಳ್ಳಿ, ಯಾಕಂದರೆ ಇದು ಬೇರೆ ಪಾರ್ಟ್ಸ್ಗೆ ಡ್ಯಾಮೇಜ್ ಆಗಬಾರ್ದು. ಅದು ಸ್ವಲ್ಪ ಹೊಡ್ಕೊಂಡ್ರೆ ಫಸ್ಟ್ ಎಡ್ ಪಿನ್ ನಾನು ನಿಮ್ಗೆ ತೋರಿಸೋಲ್ಲ, ಅದು ಆ ಒಂದು ಪಾರ್ಟ್ ಆಚೆ ಬರುತ್ತೆ. ಅದಾದಮೇಲೆ ಆ ರಾಡನ್ನು ಹಂಗೆ ಸ್ವಲ್ಪ ನಿಧಾನವಾಗಿ ಹೊಡೆದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಈ ಶಾಫ್ಟ್ ಸಂಪೂರ್ಣವಾಗಿ ಆಚೆ ಬರುತ್ತೆ. ಸ್ವಲ್ಪ ನಿಧಾನವಾಗಿ ಹೊಡ್ಕೊಳ್ಳಿ, ಜಾಸ್ತಿ ಜೋರಾಗಿ ಹೊಡೆದು ಬಾಡಿ ಪಾರ್ಟ್ ಎಲ್ಲಾದರೂ ಇನ್ ಕೇಸ್ ಏನಾದರೂ ಜಾಮ್ ಆಗಿದ್ದ ಟೈಮಲ್ಲಿ ಏನಾಗುತ್ತೆ, ಇದೆಲ್ಲ ಒಂಥರ ಕ್ಯಾಸ್ಟಿಂಗ್ ಥರ ಇರುತ್ತೆ. ನೀವು ಫೋರ್ಸಾಗಿ ಹೊಡೆದಾಗ ಬಾಡಿ ಕ್ರ್ಯಾಕ್ ಬಂದ್ಬಿಟ್ಟು ಅಂದರೆ ನಿಮ್ಗೆ ಮಿಷಿನೇ ಬಾಡಿನೇ ವೇಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸೂಕ್ಷ್ಮವಾಗಿ ನಿಧಾನವಾಗಿ ಇದನ್ನು ನೀವು ಹೊರಗಡೆ ತಗೊಳ್ಳಿ. ಏನು ಅಂಥ ರಿಸ್ಕ್ ಏನಿರೋದಿಲ್ಲ. ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಸ್ನೇಹಿತರೆ, ಕ್ಲೀನಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಾನು ಯಾವ ರೀತಿ ತೆಗಿತೀನಿ ನೋಡ್ಕೊಳ್ಳಿ, ಅದೇ ರೀತಿ ನೀವು ತಗೊಬೋದು. ಇಲ್ಲ ಇನ್ನೂ ಈಸಿಯಲ್ಲಿ ತೆಗಿಯೋಕ್ಕೆ ಸಾಧ್ಯ ಆದರೆ ನೀವು ಅದರಲ್ಲೂ ತೆಗಿಯೋದು ವಿಷಯನ ನೀವು, ಯಾಕಂದರೆ ಇದು ತುಂಬ ಸೂಕ್ಷ್ಮವಾಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಿಧಾನವಾಗಿ ಆ ಕಡೆಯಿಂದ ಒಂದು ಸೇಮ್ ಸೈಜ್, ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇರೋ ರಾಡೆ ತೊಗೊಳ್ಳಿ. ಯಾಕಂದ್ರೆ ಅದೇ ಸೈಜು ಇಲ್ಲ ದಪ್ಪ ತೊಗೊಂಡ್ರೆ ನಿಮಗೆ ಬಾಡಿಗೆ ಟಚ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ತೊಗೊಂಡು ನೋಡಿ, ನಿಮ್ಗೆ ಕಾಣಿಸ್ತಾ ಇದ್ದೀನಿ ನಾನು, ಅದು ಎಲ್ಲೆಲ್ಲಿ ಜಾಮ್ ಆಗುತ್ತೋ ಅಲ್ಲಿ ನಿಧಾನವಾಗಿ ಸ್ವಲ್ಪ ನಾನು ಆ ಕಡೆಯಿಂದ ಹೊಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಡೈರೆಕ್ಟಾಗಿ ಒಂದೇ ಶಾರ್ಟ್ಗೆ ನಾವು ಹೊಡೆಯೋಕ್ಕೂ ಆಗಲ್ಲ, ಸ್ವಲ್ಪ ನಿಧಾನವಾಗಿ ಹೊಡ್ಕೊಬೇಕು. ಇದು ಯಾಕಂದರೆ ಮೇನ್ ಶಾಫ್ಟ್ ಆಗಿರೋದ್ರಿಂದ, ಪ್ಲಸ್ ಅಲ್ಲಿ ಬೇರಿಂಗ್ಸ್ ಇರುತ್ತೆ. ಆ ಬೇರಿಂಗ್ ಬಂದು ಬಾಡಿಗೆ ಅಟ್ಯಾಚ್ ಇರುತ್ತೆ. ಅದನ್ನೆಲ್ಲ ನಿಧಾನವಾಗಿ ಸ್ವಲ್ಪನೇ ತೊಗೊಬೇಕು. ನೋಡಿ, ಇಲ್ಲಿ ಆಲ್ರೆಡಿ ಹೊರಗಡೆ ಒಂದು ಈ ಮೋಟ್ರ್ ಇರತಕ್ಕಂಥ ಏರಿಯಾದಲ್ಲಿ ಒಂದು ಬೇರಿಂಗ್ ಹೊರಗಡೆ ಬಂದಿದೆ, ಕಾಣಿಸ್ತಾ ಇದೆಯಾ? ಅದೇ ರೀತಿ ಇನ್ನೂ 2 ಬೇರಿಂಗ್ ಮುಂದೆ ಇರುತ್ತೆ. ಆ ಬೇರಿಂಗ್ ಏನು ಬರೋದಿಲ್ಲ. ಇನ್ನೊಂದು
ನಮಗೆ ಬಾಬಿನ್ ವೈಂಡರ್ ಆಗುತ್ತಲ್ಲ ಆ ಜಾಗದಲ್ಲಿ ಒಂದು ಬೇರಿಂಗ್ ಇರುತ್ತೆ, ಅದು ಬರುತ್ತೆ. ಸೊ ಇನ್ನು ಉಳಿದಿದ್ದೆಲ್ಲ ಅಲ್ಲೇ ಇರುತ್ತೆ, ಅದೇನು ಅವಶ್ಯಕತೆ ಏನಿಲ್ಲ, ಅದು ಬರೋದು ಇಲ್ಲ. ಇನ್ ಕೇಸ್ ಬಂದರೂ ಮತ್ತೆ ಅದೇ ರೀತಿ ಫಿಕ್ಸ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ನೀವು ನೋಡ್ಕೊಳ್ಳಿ, ಕಂಪ್ಲೀಟ್ ಶಾಫ್ಟ್ನ ನಾವು ಈಗ ಹೊರಗಡೆ ತೆಗೆದಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಡ್ಯಾಮೇಜ್ ಆಗಿರೋ ಏರಿಯಾನೂ ಸಹ ನಾನು ನಿಮಗೆ ಬೆಳ್ಳಿಟ್ಟು ಸಹ ತೋರಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಒಂದು ಇಮೇಜು ಸಹ ನಿಮ್ಗೆ ಹಾಕಿ ತೋರಿಸ್ತೀನಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಎಲ್ಲಿ ಕಾಣುತ್ತೆ ಕ್ಲೀನಾಗಿ. ಮತ್ತು ಕ್ರ್ಯಾಂಕ್ ರಾಡ್ ನೋಡಿ, ಇದು ಹೊಸ ಕ್ರ್ಯಾಂಕ್ ರಾಡು ನಿಮ್ಗೆ ತೋರಿಸಿದ್ದು, ಹಳೆ ಕ್ರ್ಯಾಂಕ್ ರಾಡು ನಿಮ್ಗೆ ತೋರಿಸಿದ್ದೀನಿ. ಇದು ಹೊಸದು ಕ್ರ್ಯಾಂಕ್ ರಾಡು ಮತ್ತು ಶಾಫ್ಟು ಎರಡೂ ನೀವು ನೋಡಿ. ಯಾಕಂದರೆ ಆ ಹೊಸ ಹಳೇದ್ರಲ್ಲಿ ಕಂಪ್ಲೀಟ್ ಆ ಒಂದು ಇನ್ನರ್ ನಮಗೆ ಬೇರಿಂಗ್ ಕೂತ್ಕೊಳ್ಳೋ ಏನು ಪ್ಲೇಸ್ ಇದೆಯಲ್ಲ ಕಂಪ್ಲೀಟ್ ತಿಂದಾಕ್ಬಿಟ್ಟಿದೆ, ಅಂದರೆ ಆಫ್ ಸೈಡ್ ಹೋಗ್ಬಿಟ್ಟಿದೆ. ಅವಾಗೇನಾಗುತ್ತೆ, ಮಿಷಿನ್ ಸೌಂಡು ಮತ್ತು ನೀಡ್ಲ್ ಬ್ರೇಕೇಜು, ಥ್ರೆಡ್ ಬ್ರೇಕೇಜು ತುಂಬ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಅದೆಲ್ಲ ನೆಕ್ಸ್ಟ್ ಪಾರ್ಟ್ಗೆ ಇರಲಿ. ಈಗ ನಾವು ಈ ಶಾಫ್ಟ್ನ ಅಸೆಂಬಲ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ. ಫಸ್ಟು ನಾನು ಇವಾಗ ಆ ಶಾಫ್ಟ್ ಇತ್ತಲ್ಲ ಅದನ್ನ ಹೊರಗಡೆ ತೆಗೆದಿದ್ದೀನಿ. ಹೊಸ ಶಾಫ್ಟ್ನ ಜಸ್ಟ್ ಬೇಸಿಕ್ಕಾಗಿ ಹಾಕ್ಕೊತಾ ಇದ್ದೀನಿ ನಾನು. ಏನು ಅದಕ್ಕೇನು ಟೈಮಿಂಗ್ ಅಂತ ಏನು ನಾನು ಇನ್ನೂ ಮಾಡ್ತಾಯಿಲ್ಲ, ಯಾಕಂದರೆ ಶಾಫ್ಟ್ ಒಳಗಡೆ ಹಾಕ್ಕೊಬೇಕಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಒಂದು ಸ್ಕ್ರೂಗೆ ಯಾವುದೋ ಒಂದು ಸ್ಕ್ರೂಗೆ ನಾನು ಸುಮ್ಮನೆ ಕುಂಡಿಸ್ಕೊಂಡು ಟೈಟ್ ಮಾಡ್ಕೊತೀನಿ, ಮೀಡಿಯಮ್ ಟೈಟ್ ಮಾಡ್ಕೊತೀನಿ, ಫುಲ್ ಟೈಟ್ ಮಾಡೋದಿಲ್ಲ. ಸೊ ಆ್ಯಸ್ ಪರ್ ಇದೇ ಥರ ನೀವು ಮಾಡ್ಕೊಳ್ಳಿ. ಆಮೇಲೆ ಕ್ರ್ಯಾಂಕ್ ರಾಡ್ ತೋರಿಸ್ತಾ ನೋಡಿ, ಇದರಲ್ಲಿ 2 ಸ್ಟೆಪ್ ಇದೆ, ನೀವು ಅಬ್ಸರ್ವ್ ಮಾಡಿ ಡೀಪಾಗಿ. ಸ್ವಲ್ಪ ಸ್ಟೆಪ್ ಜಾಸ್ತಿ ಇರತಕ್ಕಂಥದ್ದು ಫ್ರಂಟ್ ಸೈಡ್ಗೆ, ಮಿಷಿನ್ ಮುಂದೆಗಡೆ ಕೂತ್ಕೊಂಡ್ರೆ ಆ ಸೈಡ್ ಬರಬೇಕು. ಅದನ್ನು ನಾನು ಜಸ್ಟ್ ಎಂಡಲ್ಲಿ ಮೂಮೆಂಟ್ ಮಾಡಿ ತೋರಿಸಿದ್ದು. ಫಸ್ಟ್ ಈ ಕ್ರ್ಯಾಂಕ್ ರಾಡ್ನ ಹಾಕೋಣ, ಟಾಪಿಂದ ತೊಗೊಂಡು ಬಾಟಮ್ಗೆ ಕೊಂಡಿಸ್ಕೊಳ್ಳೋಣ. ಬಾಟಮಲ್ಲಿ ಆ ಕ್ರ್ಯಾಂಕ್ ರಾಡ್ದು ಗೇರ್ ಇರುತ್ತೆ, ಆ ಗೇರ್ಗೆ ಒಂದು ಬೋಲ್ಟ್ ಬರುತ್ತೆ, ಬೋಲ್ಟ್ ಸ್ಕ್ರೂ ಥರ. ಸೊ ನೋಡಿ, ಇದೇ ಆ ಬೋಲ್ಟ್ ಸ್ಕ್ರೂ. ಇದು ಆ್ಯಕ್ಚುಲಿ ಇದರಲ್ಲಿ ನಾವು ಒಂದು ಲಾಜಿಕ್ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇದು ಒರಿಜಿನಲ್ ಇದ್ದಾಗ ನಿಮಗೆ ನೋಡಿ, ಇಲ್ಲಿ ನಾವು ಮೈನಸ್ ಥರ ಕಟಿಂಗ್ ಮಾಡಿದ್ದೀವಿ. ಒರಿಜಿನಲ್ ಇದ್ದಾಗ ಬರೀ ನೆಟ್ಟು ಬೋಲ್ಟೇ ಟೈಪ್ ಇರುತ್ತೆ. ಇದಕ್ಕೆ ನಾವು ಕಟಿಂಗ್ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಹಾಕೋದಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಎಸ್ಪೆಷಲಿ ಇದು ಮೆಕ್ಯಾನಿಕ್ಗಳಿಗೆ ಒಂದು ಬೆಸ್ಟ್ ವಿಡಿಯೋ, ಅದೇ ನಾನು ಹೇಳ್ತಿದ್ದೀನಲ್ಲ, ಎಷ್ಟು ಈಸಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಈಸಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸ್ಕ್ರೂ ಡ್ರೈವರಲ್ಲಿ ನಾವು ಆ ಕಡೆಯಿಂದ ಒಂದು ಹೋಲ್ ಇರುತ್ತೆ, ಅಲ್ಲಿ ಸ್ಕ್ರೂ ಡ್ರೈವರ್ ಮುಖಾಂತರ ಹಾಕೊಬೋದು. ಇಲ್ಲ ಅಂದರೆ ಇದು ಹಾಕ್ಬೇಕಾದ್ರೆ ತುಂಬ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ. ಅದನ್ನು ನಾನು ನಿಮ್ಗೆ ಹೇಳಿದ್ದು, ಈ ಲಾಜಿಕ್ ನೀವು ಯೂಸ್ ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಹಾಕ್ಕೊಬೋದು ಈ ಒಂದು ಬೋಲ್ಟ್ನ. ಇಲ್ಲ ಅಂದರೆ ಏನು ಮಾಡಬೇಕು, ಈ ಲೋಯರ್ ಶಾಫ್ಟು ಮತ್ತು ಲೋಯರ್ ನೈಫ್ ಆ ಒಂದು ರಾಡು ಎಲ್ಲ ತೆಗಿಬೇಕಾಗುತ್ತೆ. ಅದೇನು ತೆಗಿದ್ದೀರ, ಬರೀ ಆ ಕ್ರ್ಯಾಂಕ್ ರಾಡು ಅಪ್ಪರ್ ಶಾಫ್ಟ್ನ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ. ಅದನ್ನೇ ಹೇಳಿದ್ದು ನೋಡಿ. ಇವಾಗ ನನ್ನ ಸ್ಕ್ರೂ ಡ್ರೈವರಲ್ಲೇ ನಾನು ಆ ಕಟಿಂಗ್ ಮಾಡಿಕೊಂಡು ನಿಮಗೆ ತೋರಿಸಿದ್ದು ಉದ್ದೇಶ ಏನಂದರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈಸಿಯಾಗಿ ಸ್ಕ್ರೂ ಡ್ರೈವರಲ್ಲಿ ಎಲ್ಲಿವರೆಗೂ ಫುಲ್ಲು ಟೈಟ್ ಮಾಡ್ಕೊಬೋದು. ಆಮೇಲೆ ಈ ಕಡೆ ಅದಕ್ಕೆ ಒಂದು ನೆಟ್ ಇರುತ್ತೆ, ನೆಟ್ ಹಾಕೊಂಡು ಆ ನೆಟ್ ಸ್ಪನ್ನರ್ನ ಟೈಟ್ ಮಾಡ್ತೀವಿ. ಏನಕ್ಕೆ ಅಂದರೆ, ನಾರ್ಮಲಾಗಿ ನಾವು ಇಲ್ಲಿ ಈ ಜಾಗದಲ್ಲಿ ಕೈ ಇಟ್ಟು ಆ ಬೋಲ್ಟ್ ಹಾಕೋದು ತುಂಬ ಕ್ರಿಟಿಕಲ್ ಏರಿಯಾ. ಯಾಕಂದರೆ ಪ್ರಾಕ್ಟಿಕಲಾಗಿ ನೀವು ಮಿಷಿನ್ ಹತ್ರ ಇದ್ದರೆ 100% ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಕ್ರಿಟಿಕಲ್ ಇದೆ ಅಂತ. ಆ ಏರಿಯಾ ಮಾತ್ರ ಎಲ್ಲ ತೆಗೆದ್ರೆ ಈಸಿಯಾಗಿ ಹಾಕ್ಬೋದು, ಇಲ್ಲ ಅಂತ ಹೇಳ್ತಲ್ಲ. ಅದೆಲ್ಲ ತೆಗೆದು ಹಾಕೋದಕ್ಕಿಂತ ಈಸಿ ಮೆಥಡಲ್ಲಿ ಇದು ಒಂದು ಆ ಸ್ಕ್ರೂನ ಒಂದು ಕಟಿಂಗ್ ನಾವು ಮಾಡ್ಕೊಂಬಿಟ್ರೆ ಅದೆಲ್ಲ ತೆಗಿಯೋ ಅವಶ್ಯಕತೆನೇ ಇರಲ್ಲ, ಇನ್ನೂ ಈಸಿಯಾಗಿ ಬೇಗ ವರ್ಕ್ ಮುಗಿಯುತ್ತಲ್ಲ, ಸೇಮ್ ವರ್ಕೆ ಈಸಿ ಮೆಥಡಲ್ಲೇ ಆಗುತ್ತಲ್ಲ ಅನ್ನೋ ಉದ್ದೇಶ ಅಷ್ಟೇ. ಸೊ ಅದಾಯ್ತಾದಮೇಲೆ ಇದು ನಿಮಗೆ ಅಪ್ಪರ್ ಶಾಫ್ಟ್ ಹಾಕೋದು ತೋರಿಸ್ತೀನಿ. ಪ್ರತಿಯೊಂದಕ್ಕೂ ಅಷ್ಟೇ ಸ್ನೇಹಿತರೆ, ನಾನು ಪ್ರತಿಯೊಂದು ಏನೇ ಪಾರ್ಟ್ಸ್ ಹಾಕ್ಬೇಕಾದ್ರು ಆಯಿಲ್ ನಾನು ಅಪ್ಲಿಕೇಬಲ್ ಮಾಡೇ ಮಾಡ್ತೀನಿ. ಏನಕ್ಕೆ, ಇದು ನೀವು ನಾನು ಮುಂಚೆಯಿಂದ ಅದೇ ಹೇಳಿದ್ದೀನಿ, ಈಸಿಯಾಗಿ ಇನ್ ಕೇಸ್ ಏನೇ ಡಸ್ಟ್ ಇದ್ದರೂ ಏನೋ ರಸ್ಟ್ ಇದ್ದರೂ ಅದು ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ, ಮತ್ತು ಹಾಕೋದಕ್ಕೆ ನಮಗೂ ವರ್ಕು ಅಷ್ಟೇ ಕ್ಲೀನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ನೀವು ಅದೇ ರೀತಿಯೇ ಹಾಕೊಳ್ಳಿ. ಆ್ಯಸ್ ಪರ್ ವಿಡಿಯೋ ಫಾಲೋ ಆಗಿ ಸ್ನೇಹಿತರೆ. ಪ್ರತಿಯೊಂದು ನಾನು ಅದೇ ಹೇಳ್ತಾ ಇರೋದು, ನಿಮಗೆ ಈಸಿ ಮೆಥಡಲ್ಲೇ ನಾನು ಹೇಳ್ತಾ ಇದ್ದೀನಲ್ಲ, ಇದು ನೀವು ನೋಡಿ ನೆಕ್ಸ್ಟ್ ಪ್ರಾಕ್ಟಿಕಲಾಗಿ ನೀವು ಮಾಡಿದಾಗ ನಿಮಗೆ ಅನಿಸುತ್ತೆ ನಾನು ಹೇಳ್ತಿರ್ತಕ್ಕಂಥ ಮೆಥಡಲ್ಲಿ ಮಾಡಿದ್ರೆ ಎಷ್ಟು ಈಸಿ ಇದೆ ಅಂತೇಳಿ ನೀವೇ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆವಾಗ ಅದ ಮೂಮೆಂಟನ್ನು ಸ್ವಲ್ಪ ಪುಷ್ ಮಾಡ್ಕೊಂಡ್ಮೇಲೆ ಇದು ಬಾಬಿನ್ ವೈಂಡರ್ದು ಬ್ಲಾಕು, ಆ ಬ್ಲಾಕಿಂದನೇ ಬಾಬಿನ್ ವೈಂಡ್ ಆಗೋದು. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಇಂಪಾರ್ಟೆಂಟ್ ಇರ್ತದೆಯೋ ಅದನ್ನು ತುಂಬ ನಿಮಗೆ ಡೀಪಾಗಿ ಝೂಮ್ ಮಾಡಿ ತೋರಿಸ್ತೀನಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗಬೇಕು. ನೋಡಿ ಅಲ್ಲಿ ಸ್ವಲ್ಪ ಮೂಮೆಂಟ್ ಮಾಡಿ ನಾವು ತೋರಿಸ್ತಾ ಇದ್ದೀನಿ. ಶಾಫ್ಟು ಪುಷ್ ಮಾಡಿದಾಗ ಎಷ್ಟು ಹೋಗುತ್ತೆ ಏನು ಅನ್ನೋದು ನಿಮ್ಗೆ ಕ್ಲೀನಾಗಿ ಕಾಣುತ್ತೆ. ಮ್ಯಾಕ್ಸಿಮಮ್ ನಾನು ಝೂಮ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಏನಕ್ಕೆ, ನಿಮ್ಗೆ ಅರ್ಥ ಆಗಬೇಕು. ನಾವು ಏನು ತೋರಿಸ್ತೀವೋ ಅದು ನಿಮ್ಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗಬೇಕು. ನಾನು ಸುಮ್ಮನೆ ಏನೋ ಒಂದು ವಿಡಿಯೋ ಹಾಕ್ಬಿಟ್ಟು ಈ ಥರ ಮಾಡಿ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಹೇಳಿ ವೇಸ್ಟು, ನೀವು ಅದನ್ನು ನೋಡಿ ವೇಸ್ಟ್ ಆಗಿಬಿಡುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಏನೇ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಅದರಿಂದ ಅಟ್ಲೀಸ್ಟ್ ನಿಮಗೆ ಒಂದು 10% ಆದರೂ ನಿಮಗೆ ಉಪಯೋಗ ಆದರೆ ಅದೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಇದರಿಂದ ನೀವು ಇನ್ನೊಂದು 4 ಜನಕ್ಕೆ ಹೇಳ್ಕೊಟ್ರೆ ಅವ್ರಿಗೂ ಕಲ್ತ್ಕೊಂಡಾಗುತ್ತೆ. ಸೊ ಇದರಿಂದ ನೀವು ಅಟ್ಲೀಸ್ಟ್ ನೋಡಿ ಏನಾದರೂ ಕಲ್ತಿದ್ರಿ ಅಂದರೆ ಅದೇ ನಮಗೊಂದು ಸಂತೋಷ ಸ್ನೇಹಿತರೆ. ಸೊ ನೀವು ನೋಡ್ತಾ ಇದ್ರಿ, ಇದು ಅಷ್ಟೇ ಆಗ್ಬೇಕಾದ್ರೆ ಇದು ಬೇರಿಂಗ್ ಇರೋ ಏರಿಯಾದಲ್ಲಿ ಸ್ವಲ್ಪ ಕೂಲಾಗಿ ನಿಧಾನವಾಗಿ ಹೊಡ್ಕೊಳ್ಳಿ. ಯಾಕಂದರೆ ಏಕ್ದಮ್ ಫೋರ್ಸಾಗಿ ಹೊಡೆಯಕ್ಕೆ ಹೋಗಬೇಡಿ, ಹೊಸ ಶಾಫ್ಟ್ ಅಲ್ವಾ. ಮತ್ತು ನಾನು ಅದೇ ಹೇಳಿದ್ನಲ್ಲ, ಆ ಬೇರಿಂಗ್ ಎಲ್ಲ ಕುತ್ಕೊಳ್ಳೋದ್ರಿಂದ ಸ್ವಲ್ಪ ನಿಧಾನವಾಗಿ ನೋಡಿ. ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಸ್ಮೂತಾಗಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪೇ ಹೊಡ್ಕೊಳ್ಳಿ. ಆ ಬೇರಿಂಗ್ ಒಂದ್ಸಲ ಅದು ಒಳಗಡೆ ಲಾಕ್ ಆಯಿತು ಅಂದರೆ ಆಮೇಲೆ ನಿಮಗೆ ಕ್ಲೀನಾಗಿ ಕುತ್ಕೊಂಡ್ಬಿಡುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾನು ಝೂಮ್ ಮಾಡಿ ಅದೇ ಹೇಳ್ತಾ ಇದ್ದೀನಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಆ ಬೇರಿಂಗ್ ನಾನು ಇಷ್ಟು ನಿಧಾನವಾಗಿ ಹೊಡಿತಾ ಇದ್ದೀನಿ. ನೋಡಿ ಆ ಶಾಫ್ಟು ಡ್ಯಾಮೇಜ್ ಆಗಬಾರ್ದು, ಬಾಡಿನೂ ಅಷ್ಟು ಎಲ್ಲೂ ಡ್ಯಾಮೇಜ್ ಆಗಬಾರ್ದು.
ಆ ರೀತಿಯೇ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಳಗಡೆ ಲಾಕ್ ಆಯಿತು ಅದು ಆ ಬೇರಿಂಗು, ಅಂದರೆ ಬ್ಯಾಕ್ ಸೈಡ್ ಮೋಟ್ರ್ ಏರಿಯಾದಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪು ಇದಾದಮೇಲೆ ಮುಂದಿಂದು ನಾನು ಹೇಳಿದ್ನಲ್ಲ ಬಾಬಿನ ಹೊಂಡಿರ್ತಕ್ಕಂಥ ಏರಿಯಾದಲ್ಲಿ ಮತ್ತು ಕ್ರ್ಯಾಂಕ್ ರ್ಯಾಡ್ ಆಲ್ರೆಡಿ ನಾವು ಫಸ್ಟ್ ಕುಡಿಸ್ಕೊಂಡಿದ್ವಿ. ಅದನ್ನ ಆಮೇಲೆ ಮೇಲೆ ಕೆತ್ಕೊಂಡು ಅಲ್ಲಿ ಕುಡಿಸ್ಕೊತೀವಿ. ಆಮೇಲೆ ಇದನ್ನು ನಿಮಗೇನು ನಾನು ಇದು ಥ್ರೆಡ್ ಲಾಕ್ ಅಂತಾರೆ ಸ್ನೇಹಿತರೆ. ಇದರಲ್ಲಿ 2-3 ಕಲರ್ ಬರುತ್ತೆ. ನಾವು ಬ್ಲೂ ಕಲರ್ ಯೂಸ್ ಮಾಡ್ತಿದ್ವಿ. ಇದು ಆ್ಯಕ್ಚುಲಿ ಒರಿಜಿನಲ್ ಮಿಷಿನ್ ಬರ್ಬೇಕಾದ್ರೆ ಅವರು ಹಾಕಿರ್ತಾರೆ ಗ್ಲೂ ಅಂತೇಳಿ, ಅದನ್ನೇ ನಾವು ಇವಾಗ ಇಲ್ಲಿ ನಿಮ್ಗೆ ತೋರಿಸಿದ್ದು ಆ ಥ್ರೆಡ್ ಲಾಕ್, ಅದು ಗ್ಲೂನ. ಸೊ ಇದು ಎಡ್ ಪಿನ್ ಕೂತ್ಕೊಳುತ್ತಲ್ಲ, ಅದಕ್ಕೆ ಆ ಸ್ಕ್ರೂ ಏನಕ್ಕಾರೆ ಅಗಲೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಗ್ಲೂ ಹಾಕಿ ನೀವು ಹೊಸದಾಗಿ ಹಾಕ್ಬೇಕಾದ್ರೆ ಫೇಕಿಕ್ಕೆಲ್ಲ ಯೂಸ್ ಮಾಡಬೇಡಿ, ಅದು ತುಂಬ ಡೇಂಜರು. ಇದನ್ನು ಯೂಸ್ ಮಾಡಿ ಆ ಸ್ಕ್ರೂನಲ್ಲಿ ಇಟ್ಬಿಟ್ಟು ನೀವು ಟೈಟ್ ಮಾಡಿಬಿಟ್ರೆ ಅದು ಏನಾಗುತ್ತೆ, ರನ್ನಿಂಗಲ್ಲಿ ಯಾವುದೇ ಕಾರಣಕ್ಕೂ ಲೂಸ್ ಆಗೋಲ್ಲ, ಆ ಲಾಕಿಂಗ್ ಪರ್ಪಸ್ ಚೆನ್ನಾಗಿ ಲಾಕ್ ಆಗುತ್ತೆ. ಅದಕ್ಕೋಸ್ಕರ ಆ ಗ್ಲೂನ ಹಾಕೋದು. ನೀವು ಬ್ಲೂ ಮತ್ತು ರೆಡ್ ಸಿಗುತ್ತೆ, ರೆಡ್ ತುಂಬ ಸ್ಟ್ರಾಂಗ್ ಇರುತ್ತೆ, ಅದು ಬೇಡ. ನೀವು ಬ್ಲೂ ಯೂಸ್ ಮಾಡಿ ಆರಾಮಾಗಿ ಕ್ಲೀನಾಗಿ ಲಾಕೋದು. ಆ್ಯಸ್ ಪರ್ ಒರಿಜಿನಲಲ್ಲಿ ನಿಮ್ಗೆ ಹೆಂಗೆ ಬರುತ್ತೆ ಅದೇ ರೀತಿ ಬರುತ್ತೆ. ಸೊ ಅದನ್ನ ಇದು ಫುಲ್ ಟೈಟ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಮೀಡಿಯಮ್ ಟೈಟು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓವರ್ ಟೈಟ್ ಅಂತೂ ನೀವು ಓವರ್ ಟೈಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಒಳಗಡೆ ಇರೋದ್ರಿಂದ ನೀವು ಕ್ಲೀನಾಗಿ ಕುತ್ಕೊಳುತ್ತೆ. ಫುಲ್ ಟೈಟ್ ಮಾಡಿದ್ರೆ ಕರೆಕ್ಟಾಗಿ ಲಾಕ್ ಆಗುತ್ತೆ. ಅದೆಲ್ಲ ಆದಮೇಲೆ ಕ್ರ್ಯಾಂಕ್ ರಾಡ್ನ ಕುಂಡಿಸ್ಕೊಳ್ಳೋಣ. ಸೊ ಯಾವುದಕ್ಕೆ ಈ ಕ್ರ್ಯಾಂಕ್ ರಾಡಲ್ಲಿ 100% ಇದಕ್ಕೆ ಆಯಿಲ್ ಸರ್ಕ್ಯುಲೇಷನ್ ಬರೋದಿಲ್ಲ ಸ್ನೇಹಿತರೆ, ಗ್ರೀಸ್ ಬರುತ್ತೆ. ಇದಕ್ಕೆ ಕಂಪಲ್ಸರಿ ಗ್ರೀಸ್ ಹಾಕ್ಕೊಳ್ಳಿ, ಒಳ್ಳೆ ಗ್ರೀಸೇನು ಯೂಸ್ ಮಾಡಿ. ಆ್ಯಕ್ಚುಲಿ ಒರಿಜಿನಲ್ ಬಂದಾಗ ಅವರು ಕಂಪ್ನಿಯವ್ರು ಕೊಟ್ಟಿರ್ತಾರೆ, ಅದು ತುಂಬ ಕಾಸ್ಟ್ ಇರುತ್ತೆ. ಇವಾಗ ನೀವು ಮಾರ್ಕೆಟಲ್ಲಿ ಸಿಗೋಂಥ ಗ್ರೀಸಲ್ಲಿ ಸ್ವಲ್ಪ ಒಳ್ಳೆ ಗ್ರೀಸ್ನ ಯೂಸ್ ಮಾಡಿ, ಸ್ಮೂತಾಗಿ ಅದು ವರ್ಕ್ ಆಗುತ್ತೆ, ಏನಂತ ಪ್ರಾಬ್ಲಮ್ ಏನಾಗೋದಿಲ್ಲ. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ಆ ಶಾಫ್ಟ್ನ ನಾನು ಹ್ಯಾಂಡ್ ವೀಲಲ್ಲಿ ಅಂದರೆ ಹ್ಯಾಂಡ್ ರೊಟೇಷನಲ್ಲಿ ತಿರ್ಸ್ಕೊಂಡು ಅದು ಕುಡಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಆಫ್ ಬೇರಿಂಗ್ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ಫುಲ್ ರೌಂಡ್ ಬೇರಿಂಗ್ ಬರೋದಿಲ್ಲ, ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ್ಯಸ್ ಪರ್ ವಿಡಿಯೋ ಇದು ಆಫ್ ಬೇರಿಂಗ್ಗೆ. ಅದನ್ನ ಎರಡನ್ನೂ ಸೇರಿಸಿದಾಗ ಫುಲ್ ರೌಂಡ್ ಆಗುತ್ತೆ. ಬಾಟಮಲ್ಲಿ ಒಂದು ಬೇರಿಂಗು, ಟಾಪಲ್ಲಿ ಒಂದು ಬೇರಿಂಗು, ಎರಡನ್ನೂ ಸೇರಿದಾಗ ರೌಂಡ್ ಬೇರಿಂಗ್ ಥರ ಇದು ವರ್ಕ್ ಮಾಡುತ್ತೆ. ಬಟ್ ಇದು ಆಫ್ ಬೇರಿಂಗಲ್ಲೇ 2 ಸೈಡ್ ಬರೋದು, ಟಾಪ್ ಒಂದು ಬಾಟಮ್ ಒಂದು. ಈ ಕ್ರ್ಯಾಂಕ್ ರಾಡ್ ಹೆಂಗೆ ಇದೆಯೋ ಬಾಟಮಲ್ಲಿ ಒಂದು ಟಾಪ್ ಒಂದು ಕವರು ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದಕ್ಕೂ ಒಂದು ಬಾಟಮಲ್ಲಿ ಒಂದು ಅಪ್ಪಲ್ಲೊಂದು ಬೇರಿಂಗ್ ಬರುತ್ತೆ. ಆ ಬೇರಿಂಗ್ನ ಇದ್ರ ಮೇಲೆ ಕುಂಡ್ರಿಸಿ ಮತ್ತು ಈ ಕ್ರ್ಯಾಂಕ್ ರಾಡ್ದು ಅಪ್ಪರ್ ಪಾರ್ಟ್ನ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಅದೇ ಹೇಳಿದ್ನ, ಅದು ಸ್ಟೆಪ್ ಬರೋದನ್ನ ಫ್ರಂಟ್ ಸೈಡ್ಗೆ ಬರಬೇಕು. ಅದನ್ನು ನೀವು ಹಾಕ್ಬೇಕಾದ್ರೆ ಬಿಚ್ಚಿರ್ಬೇಕಾದ್ರೆ ನೋಡ್ಕೊಂಡು ಅದೇ ರೀತಿ ಕುಂಡಿಸ್ಕೊಳ್ಳಿ, ಗಮನದಲ್ಲಿ ಇಟ್ಕೊಂಡು. ಯಾಕಂದರೆ ನೀವು ಉಲ್ಟಾ ಹಾಕಿದ್ರೆ ಮತ್ತೆ ಕ್ರ್ಯಾಂಕ್ ರಾಡು ಹೋಗುತ್ತೆ, ಶಾಫ್ಟು ಹೋಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ಒಂದು ಏರಿಯಾನ ತುಂಬ ಕ್ರಿಟಿಕಲ್ ಆಗಿರೋದ್ರಿಂದ ತುಂಬ ಸೂಕ್ಷ್ಮವಾಗಿ ಆ್ಯಸ್ ಪರ್ ವಿಡಿಯೋ ಅದೇ ರೀತಿಯೇ ನೋಡಿಕೊಂಡು, ನಿಧಾನ ಆದರೂ ಪರವಾಗಿಲ್ಲ ಅದೇ ರೀತಿಯೇ ಮಾಡಿ. ಯಾಕಂದರೆ ಇದು ಒಂದು ಸಲ ನೀವು ಮಿಸ್ಟೇಕ್ ಮಾಡಿದ್ರಿ ಅಂದರೆ, ನೀವು ಒಂದು ಸಲ ಮಿಷಿನ್ ರನ್ ಆಯಿತು ಅಂದರೆ ನೀವು ಗೊತ್ತಿಲ್ಲದೆ ನೀವು ಮಾಡೋದು ಹೇಳ್ತಾ ಇರೋದು. ಇನ್ ಕೇಸ್ ಗೊತ್ತಿದ್ದು ಮಾಡೋದು ಯಾರಿಗೂ ಮಾಡೋದಿಲ್ಲ. ಇನ್ ಕೇಸ್ ಗೊತ್ತಿಲ್ಲದೆ ಏನಾದರೂ ತಪ್ಪಾದರೆ ನಿಮ್ಗೆ ಆ ಶಾಫ್ಟು ಮತ್ತು ಆ ಬೇರಿಂಗು ಪ್ಲಸ್ ಕ್ರ್ಯಾಂಕ್ ರಾಡು 3 ಹಾಳಾಗ್ಬಿಡುತ್ತೆ. ಬೇರಿಂಗ್ ಹೋದರೆ ತುಂಬ ಕಾಸ್ಟ್ ಕಡಿಮೆ, ಏನು ಪ್ರಾಬ್ಲಮ್ ಇಲ್ಲ. ಆ ಕ್ರ್ಯಾಂಕ್ ರಾಡು ಮತ್ತು ಶಾಫ್ಟ್ ಹೋದರೆ ಟೈಮು ವೇಸ್ಟು, ಕಾಸ್ಟು ನಿಮಗೆ ಆ ದುಡ್ಡು ವೇಸ್ಟ್ ಆಗುತ್ತಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಹೇಳೋದು, ಅದನ್ನು ತುಂಬ ಕೂಲಾಗಿ ನೋಡಿಕೊಂಡೇ ಫಿಟ್ ಮಾಡಿ. ಅದೆಲ್ಲ ಆದಮೇಲೆ ಕುಂಡ್ರಿಸ್ಕೊಂಡಾದ್ಮೇಲೆ ಈ ಆ ಟಾಪ್ ಕುಂಡ್ರಿಸ್ಕೊತಿರಲ್ಲ, ಅದು ಆಲಂಕಿ ಸ್ಕ್ರೂ ಏನಿರುತ್ತೋ, ಸ್ಕ್ರೂ ಡ್ರೈವರ್ ಇಲ್ಲ ಆಲಂಕಿ ಇದ್ರೆ ಆಲಂಕಿ. ಸೊ ಅದನ್ನು ಫುಲ್ ಟೈಟ್ ಒಂದೇ ಸಲ ಮಾಡಿಬಿಡಿ. ಎರಡೂ ಕಡೆ ಸ್ವಲ್ಪ ಟೈಟ್ ಮಾಡಿಕೊಂಡು ನೀವು ಹ್ಯಾಂಡ್ ರೊಟೇಷನ್ ನೋಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಒಂದೇ ಸಲ ಟೈಟ್ ಮಾಡಿಬಿಟ್ರೆ ಅದು ಆ್ಯಂಗಲ್ ನಾನು ಸ್ವಲ್ಪ ಹಿಂದು ಮುಂದೆ ಆದಾಗೂ ಫುಲ್ ಟೈಟ್ ಆಗಿಬಿಡುತ್ತೆ. ಅದು ಆಗಬಾರ್ದು. ಅದು ಎಕ್ಸಾಕ್ಟಾಗಿ ಆ್ಯಕ್ಚುಲಿ ನೀವು ಒರಿಜಿನಲ್ ತೊಗೊಳ್ಳಿ, ಲೋಕಲ್ ತೊಗೊಳ್ಳಿ, ಎಕ್ಸಾಕ್ಟಾಗಿ ಕುತ್ಕೊಳುತ್ತೆ. ಆ್ಯಕ್ಚುಲಿ ನಾವು ಹಾಕಿರೋದು ಇದಕ್ಕೆ ಲೋಕಲ್ಲೇ, ಒರಿಜಿನಲ್ ಅಂತೂ ಆಗ್ತಾ ಇಲ್ಲ. ಯಾಕಂದ್ರೆ ಒರಿಜಿನಲ್ ತುಂಬ ಕಾಸ್ಟ್ ಇರುತ್ತೆ. ಲೋಕಲ್ ಪಾಟ್ನೇ ಸ್ಟೆಪ್ ಬೈ ಸ್ಟೆಪ್ ಅದು ಹೇಳಿದ್ನಲ್ಲ, ತುಂಬ ಕೂಲಾಗಿ ಅದನ್ನ ಹ್ಯಾಂಡ್ ರೊಟೇಷನ್ ನೋಡ್ಕೊಳ್ಳಿ, ನೀವು ಗೊತ್ತಾಗುತ್ತೆ. ಅದು ನಿಮಗೆ ಆ ಮಿಷಿನ್ ಪ್ರಾಕ್ಟಿಕಲಾಗಿ ಹತ್ರ ಇದ್ದಾಗ ಗೊತ್ತಾಗುತ್ತೆ. ಬೇರೆ ಮಿಷಿನಲ್ಗೂ ನೀವು ಹ್ಯಾಂಡ್ ವೀಲ್ ರೊಟೇಷನ್ ಮಾಡಿದಾಗ ಇದನ್ನು ರೊಟೇಷನ್ ಮಾಡೋದು ಸೇಮ್ ಫೀಲಿಂಗೇ ಬರಬೇಕು. ಯಾಕಂದರೆ ಹೊಸದು ಹಾಕಿದ್ದೀವಿ ಅಂತ ಟೈಟ್ ಬರಬಾರ್ದು. ನೀವು ಹಳೆದ್ರಲ್ಲಿ ಯಾವ ರೀತಿ ನೋಡಿರ್ತೀರ ಸೇಮ್ ಡಿಟೋ ಇದರಲ್ಲೂ ಅದೇ ರೀತಿಯೇ ಬರುತ್ತೆ. ಯಾಕಂದರೆ ಇದು ಬೇರಿಂಗಲ್ಲೇ ಮೂಮೆಂಟ್ ಆಗೋದ್ರಿಂದ ನಿಮ್ಗೆ ಏನೂ ಅಂಥ ಚೇಂಜಸ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ನೋಡಿ, ನಾನು ಹ್ಯಾಂಡ್ ವೀಲ್ ರೊಟೇಷನ್ ಕೈಯಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ರೀತಿಯೇ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಚೆಕ್ ಮಾಡ್ದಿರಾ ನೀವು ಹಂಗೆ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕಾನ್ಫಿಡೆಂಟಲ್ಲಿ ಇರಬೇಡಿ. ನಾನು ಏನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಪ್ರಾಕ್ಟಿಕಲಾಗಿ ನೀವು ಹ್ಯಾಂಡ್ ವೀಲಲ್ಲಿ ಹ್ಯಾಂಡ್ ರೊಟೇಷನ್ ಚೆಕ್ ಮಾಡಿ. ನಿಮಗೆ ಹ್ಯಾಂಡ್ ಫೀಲ್ ನಿಮ್ಗೆ ಓಕೆ ಅನ್ನಿಸ್ಬೇಕು. ನಿಮಗೆ ಓಕೆ ಅನ್ನಿಸ್ದ ಮೇಲೆ ನೆಕ್ಸ್ಟ್ ಉಳಿದಿದ್ದ ಪಾರ್ಟ್ಸ್ನ ಫಿಕ್ಸ್ ಮಾಡಿ. ಯಾಕಂದರೆ ಏಕ್ದಮ್ ನೀವೆಲ್ಲ ಫಿಟ್ ಮಾಡಿಬಿಟ್ಟು ರನ್ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಇನ್ನು ಉಳಿದಿದ್ದ ಪಾರ್ಟ್ಸ್ನ ಇವಾಗ ಟೈಮಿಂಗ್ ಪಾರ್ಟ್ಸ್ಗೆ ಹೋಗೋಣ. ಅಂದರೆ ಯಾವ್ಯಾವ ಸ್ಕ್ರೂ ಎಲ್ಲೆಲ್ಲಿ ಸ್ಲಾಟಲ್ಲಿ ಕೂತ್ಕೊಬೇಕು ಅಂತ ಅಬ್ಸರ್ವ್ ಮಾಡ್ಕೊಳ್ಳೋದು. ಓಕೆನಾ. ಇದು ಕಾಲರ್ ಸ್ಕ್ರೂ ಆ್ಯಕ್ಚುಲಿ ಇದೇನು ಪ್ರಾಬ್ಲಮ್ ಇಲ್ಲ. ಇದು ಬ್ಯಾಕ್ ಸೈಡು ಅಂದರೆ ಈ ಮೋಟ್ರ್ ಫಿಕ್ಸಿಂಗ್ ಟ್ರಿಮ್ಮಿಂಗ್ ಕ್ಯಾಮ್ ಬರುತ್ತಲ್ಲ, ಅಲ್ಲಿ ಈ 2 ಶಾಫ್ಟು ಜಾಯಿಂಟ್ ಆಗುತ್ತೆ. ಅಂದರೆ ಮೋಟ್ರ್ ಪಾರ್ಟು ಈ ಮೇನ್ ಕ್ರ್ಯಾಂಕ್ ರಾಡು ಫಿಕ್ಸಿಂಗ್ ಅಪ್ಪರ್ ಶಾಫ್ಟ್ ಇತ್ತಲ್ಲ, ಈ 2 ಜಾಯಿಂಟ್ ಆಗೋದು ಈ ಜಾಗದಲ್ಲಿ. ಅಂದರೆ ಆ ಟ್ರಿಮ್ಮಿಂಗ್ ಏರಿಯಾ ಇದೆಯಲ್ಲ ಆ ಜಾಗದಲ್ಲಿ ಈ 2 ಶಾಫ್ಟು ಕನೆಕ್ಟಿಂಗ್ ಆಗುತ್ತೆ. ಸೊ ಆ ಜಾಗನ ತುಂಬ ಇಂಪಾರ್ಟೆಂಟಾಗಿ ಅದನ್ನೇನು ಯಾವ ರೀತಿ ನಾನು ಸ್ಲಾಟ್ ಕುಂಡಿಸ್ತೀನಿ ಅದೇ ರೀತಿ ಕುಂಡಿಸ್ಕೊಳ್ಳಿ. ಇದೆಲ್ಲ ಏನೂ ಆಗೋದಿಲ್ಲ. ಯಾಕಂದರೆ ಅದು ಬೇರಿಂಗ್ದು ಪ್ಲಸ್ ಬಾಬಿನ್ ಮಾಡಿರೋದು ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಿ ನೋಡಿ, ಮೇನ್ ಮೋಟ್ರು ಅಂದರೆ ಇದು ಡೈರೆಕ್ಟ್ ಡ್ರೈವ್ ಮೋಟ್ರ್ ಅಲ್ವಾ, ಅದನ್ನ ಜಸ್ಟ್ ನಾನು ಕುಂಡ್ರಿಸ್ತಾ ಇದ್ದೀನಿ. ಇದು ಅಷ್ಟೇ ನೋಡ್ಕೊಳ್ಳಿ ನೀವು. ಅದು ಆ್ಯಸ್ ಪರ್ ಏನಿದೆಯೋ ಅದೇ ರೀತಿಯೇ ಫಿಕ್ಸ್ ಮಾಡ್ಕೊಳ್ಳಿ.
ಅದೇ ನಿಮಗೆ ಚೇಂಜಸ್ ಆಗಲ್ಲ, ಯಾಕಂದರೆ ಎಕ್ಸಾಕ್ಟ್ ಅದು ಬಂದು ಆ ಮೋಟ್ರ್ ಪೊಸಿಷನ್ ಕರೆಕ್ಟಾಗಿ ಅಲ್ಲೇ ಕೂತ್ಕೊಳುತ್ತೆ. ನಾನು ನಿಮ್ಗೆ ಹೇಳೋದ್ನಲ್ಲ ಟೈಮಿಂಗು, ಇದ್ರಲ್ಲಿ ನಿಮಗೆ ನಾನು ರೊಟೇಷನ್ ಮಾಡಿ ತೋರಿಸಿ ನೋಡಿ, ಸ್ಲಾಟು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿಯೇ ನೀವು ಸ್ಲಾಟ್ ಕುಂಡ್ರಿಸ್ಕೊಂಡೆ ಆ ಸ್ಕ್ರೂ ತೊಗೊಳ್ಳಿ, ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಆವಾಗ ಇದೇ ಥರ ನೀವು ಆ ಸ್ಲಾಟ್ ಕುಂಡ್ರಿಸ್ಕೊಂಡೆ ನಿಮ್ಮ ಟೈಮಿಂಗ್ ಪಕ್ಕ ಬಂದುಬಿಡುತ್ತೆ. ನಾನು ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು 2 ಸ್ಕ್ರೂ ಬರುತ್ತೆ ಇದು ಮೇನ್ ಶಾಫ್ಟ್ ರೊಟೇಷನ್ದು. ಆ 2 ಸ್ಕ್ರೂವನ್ನು ಟೈಟ್ ಮಾಡಿ ಒಂದು ಫಸ್ಟ್ ಸ್ಕ್ರೂ ಸ್ಲಾಟ್ ಕುತ್ಕೊಂಡಿದೆ, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಅದೇ ರೀತಿಯೇ ನೀವು ಕುಂಡಿಸ್ಕೊಳ್ಳಿ, ಟೈಟ್ ಮಾಡ್ಕೊಳ್ಳಿ. ಈ ಕಡೆದು 2 ಸ್ಕ್ರೂ, ಈ ಕಡೆದು 2 ಸ್ಕ್ರೂ ಬರುತ್ತೆ. ನಿಮ್ಗೆ ಅಲ್ಲಿ ನೀವು ಆಗ್ತಿದ್ದಂಗೆ ನೀವು ಹೋಮ್ ಪೊಸಿಷನ್ ಬರ್ತಿದ್ದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಏನೋ ಸ್ಲಾಟ್ ಏನಾದ್ರು ಮಿಸ್ಟೇಕ್ ಆಗಿದ್ದರೆ ನೀವು ಮಿಷಿನ್ ಹೋಮ್ ಪೊಸಿಷನ್ ನೋಡ್ತಿದ್ದಂಗೆ ಆ ಟೇಕಪ್ ಲಿವರ್ ಪೊಸಿಷನ್ ಬರೋದಲ್ಲೇ ನಿಮ್ಗೆ ಕಂಡುಹಿಡಿದು ಬಿಡ್ಬೋದು. ಸೊ ಆದರೂ ನಿಮ್ಮ ಗಮನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ನಿಮಗೆ ಅದನ್ನೇ ನಾನು ಹೇಳಿದ್ದು. ಕೂಲಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಸಾಕು ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಆಲ್ರೆಡಿ ಈಗಲೇ ಒಂದು 15ರಿಂದ 16 ನಿಮಿಷ ವಿಡಿಯೋ ಆಗೋಗಿದೆ. ಸೊ ಇನ್ನು ಉಳಿದ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಸ್ನೇಹಿತರ ಸರ್ಕಲಲ್ಲಿ ಅದನ್ನ ನಾನು ಹೇಳ್ತಾ ಇರತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋನ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ನೆಚ್ಚಿನ RJ ಟೆಕ್ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.